ಎಲ್ಲರಿಗೂ ನಮಸ್ಕಾರ. ಅಸ್ಮದ್ ಗುರುಭ್ಯೋ ನಮಃ. ಎಲ್ಲರಿಗೂ ಅಕ್ಷಯ ತೃತೀಯ ಹಬ್ಬದ ಶುಭಾಶಯಗಳು. ಈ ಅಕ್ಷಯ ತೃತೀಯ ಹಬ್ಬದ ಫಲ ಏನು ಅಂತ ಅಂದರೆ, ಭವಿಷ್ಯ ಪುರಾಣದಲ್ಲಿ ಈ ರೀತಿ ಹೇಳಲಾಗಿದೆ. ಹಸ್ಯಾಂ ತಿಥೋ ಕ್ಷಯಂ ನಾಯಾತಿ ದತ್ತಂ ಹುತಂ ಜಪಂ ತಸ್ಮಾಧಿಯಂ ಅಕ್ಷಯ ತಿಥಿ ಲೋಕೆ ಜ್ಞೇಯ ಸುಶೋಭನ. ಈ ಒಂದು ಶ್ಲೋಕದ ಅರ್ಥ ಏನು ಅಂತ ಅಂದರೆ, ಅಕ್ಷಯ ತೃತೀಯದಂದು ದಾನ, ಹೋಮ, ಜಪಗಳು ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಿದರೆ ಆ ಒಂದು ಕಾರ್ಯಕ್ರಮದ ಫಲವು ಅದಕ್ಕೆ ಅಂತ್ಯವಿಲ್ಲದೆ ನಮಗೆ ದೊರೆಯುತ್ತದೆ ಎಂಬುದು ಭವಿಷ್ಯ ಪುರಾಣದ ಶ್ಲೋಕದ ಅರ್ಥ. ಅದೇ ರೀತಿ ಇವತ್ತಿನ ದಿವಸ ಪರಶುರಾಮರ ಜನ್ಮ ತಿಥಿ, ಅದೇ ರೀತಿ ಬಸವಣ್ಣನವರ ಜನ್ಮತಿಥಿ. ಇದೇ ರೀತಿ ಸಾಕಷ್ಟು ಫಲಗಳು, ಸಾಕಷ್ಟು ಇದರ ಮಹತ್ವವೂ ಇದೆ. ಅದೇ ರೀತಿ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ವಿಶೇಷವಾಗಿ ಆಂಧ್ರ ಪ್ರಾಂತದಲ್ಲಿ ಹೇಳಿರ್ತಕ್ಕಂತಹ ಸಿಂಹಾಚಲ ಕ್ಷೇತ್ರದಲ್ಲಿ ಇವತ್ತು ಚಂದನೋತ್ಸವವನ್ನು ಭಗವಂತನಿಗೆ ಮಾಡುತ್ತಾರೆ. ಅಲ್ಲಿ ಸಿಂಹಾಚಲ ಕ್ಷೇತ್ರದಲ್ಲಿ ವರಾಹ ನಾರಸಿಂಹರು ಸ್ವಯಂ ವ್ಯಕ್ತವಾಗಿ ನೆಲೆಸಿದ್ದಾರೆ. ಒಂದೇ ಶಿಲೆಯಲ್ಲಿ ವರಾಹ ಮೂರ್ತಿ ಮತ್ತು ನಾರಸಿಂಹ ಮೂರ್ತಿ ಒಂದೇ ಶಿಲೆಯಲ್ಲಿ ಇದ್ದಾರೆ. ಇವತ್ತಿನ ದಿವಸ ಆ ಒಂದು ಕ್ಷೇತ್ರದಲ್ಲಿ ಆ ಒಂದು ವಿಗ್ರಹಗಳಿಗೆ ಚಂದನ ಲೇಪನವನ್ನು ಮಾಡುತ್ತಾರೆ. ಇದೇ ರೀತಿ ಇನ್ನ ಸಾಕಷ್ಟು ಇವತ್ತಿನ ಫಲಿತಾಂಶಗಳು ಇದ್ದಾವೆ. ಎಲ್ಲರೂ ಇವತ್ತಿನ ದಿವಸದ ಅಕ್ಷಯ ತೃತೀಯದ ಮತ್ತೊಂದು ಸಾರಿ ಶುಭಾಶಯಗಳನ್ನು ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.